ಇವತ್ತು ಲಾರ್ವಾ ಕಲೆಕ್ಟ್ ಮಾಡೋ ಬಾಕ್ಸ್ ಹೊಡೆದೇ ಹೋಗಿಬಿಡೋದಾ. ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಈಗಿದ್ದು ನಾನು ಈ ಥರ ರೆಡಿಯಾಗಿ ಹೊರಟಿದ್ದೆ ಕೆಲಸಕ್ಕೆ. ಇದೇನಿದೆ ಆಟೋಗಳು ಈ ಥರ ನಿಂತಿದ್ದೇವೆ ಅಂತ ನೋಡ್ತಿದ್ದೀರಾ. ವೈ ಐ ಡೋಂಟ್ ಅಂಡರ್ಸ್ಟ್ಯಾಂಡ್. ಫುಲ್ CNG ಡಿಮ್ಯಾಂಡ್. CNGಗೆ ಫುಲ್ ಆಟೋಗಳೆಲ್ಲ ನಿಂತ್ಕೊಂಡ್ಬಿಟ್ಟಿದೆ. ಅಲ್ಲಿಂದ ಮತ್ತೆ ನಾನು ಹೊರಟಿದ್ದೆ ರೈಲ್ವೆ ಸ್ಟೇಷನಿಂದ ಮತ್ತೆ ಮೆಟ್ರೋ ಹತ್ಕೊಂಡು ಹೊರಟಿದ್ದೆ ನಾನು ಕೆಲಸ ಮಾಡೋ ಹಾಸ್ಪಿಟಲಲ್ಲಿ ಸ್ವಲ್ಪ ಹೊತ್ತು ಹಂಗೆ ಹಿಂಗೆ ಕೆಲಸ ಮಾಡ್ಕೊಂಡು ಮತ್ತೆ ಹೊರಟಿದ್ದೆ ನಾನು ಫೀಲ್ಡ್ಗೆ ನಾನು ತೊಗೊಂಡೋಗೋವಂಥ ಥಿಂಗ್ಸ್ ಇದೆ. ಇದನ್ನು ತೊಗೊಂಡೋಗಿ ನಾನು ಕೆಲಸ ಮಾಡೋದು. ಫೀಲ್ಡಲ್ಲಿ ನೋಡಿದ್ರೆ ಒಬ್ಬರಾದ್ರೂ ಜನ ಇರೋದು ಬೇಡವಾ. ಹಂಗೋ ಹಿಂಗೋ ಸ್ವಲ್ಪ ಸ್ಯಾಂಪಲ್ಸ್ ಮುಗಿಸ್ಕೊಂಡು ಲಾರ್ವಾ ಕಲೆಕ್ಟ್ ಮಾಡಬೇಕಾಯ್ತು. ನೋಡಿದ್ರೆ ಲಾರ್ವಾ ಕಲೆಕ್ಟ್ ಮಾಡೋ ಬಾಕ್ಸ್ನ ನಾನೇ ಹೊಡೆದಾಕ್ಬಿಟ್ಟಿದ್ದೀನಿ. ಸುಮ್ಮನೆ ಇಟ್ಕೊಂಡು ಅದು ಹೊಡೆದೋಗ್ಬಿಡ್ತು. ಅದು ಹೊಡೆದೋಗುತ್ತೆ ನನಗೂ ಗೊತ್ತಿರಲಿಲ್ಲ. ಫೀಲ್ಡಲ್ಲಿ ಕೆಲಸ ಮಾಡ್ಕೊಂಡು ಹೊರಟಿದ್ದೆ ನಾನು ಮನೆ ಕಡೆಗೆ. ಆದರೆ ಲಾರ್ವಾ ಕಲೆಕ್ಟ್ ಮಾಡಬೇಕಾಗಿತ್ತು ಇವತ್ತು. ಮತ್ತು ನಾಳೆ ಎಲ್ಲ ಕೆಲಸ ಮಂಡೇ ಬಂದು ಮಾಡಬೇಕಾಗುತ್ತೆ. ಈಗ ಮತ್ತೆ ನಾನು ಹೋಗಿದ್ದೆ ರೈಲ್ವೆ ಸ್ಟೇಷನ್ ಕಡೆ. ನಾನು ಹೋಗ್ತಿರೋ ಟ್ರೈನಲ್ಲಿ ಹತ್ತಲೇಬಾರ್ದಾಗಿತ್ತು. ಯಾಕಂದರೆ ಇದರಲ್ಲಿ ಜನರಲ್ ಕೋಚೇ ಇಲ್ಲ. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಹತ್ತೋದು ಅಲ್ಲದೆ ಸೀಟಲ್ಲಿ ಬೇರೆ ಕೂತ್ಕೊಂಡ್ಬಿಟ್ಟಿದ್ದೀನಿ ನಾನು. ಇನ್ನು TT ಏನಾದರೂ ಬಂದರೆ ನನ್ನ ಕತೆ ಮುಗ್ದೇ ಹೋಗ್ಬಿಡ್ತಿತ್ತು. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ ಲ್ಯಾಟ್ರಿ. ಈಗ ನನ್ನ ಪಯಣ ಮನೆ ಕಡೆಗೆ. ಆದರೆ ಮನೆಗೆ ಹೋಗೋ ದಾರಿಯಲ್ಲಿ ರೈಲ್ವೆ ಗೇಟ್ ಹಾಕ್ಬಿಟ್ಟಿದ್ದಾರೆ. ಇವನು ಬಂದು ನಮ್ಮ ಅಕ್ಕನ ಮಗ, ನನಗೂ ಮಗ. ನಾನು ಬಂದೆ ಅಂದ್ಬಿಟ್ಟು ಫುಲ್ ಚಿಕ್ಕಿ ಅಂತ ಓಡೋಡಿ ಬಂದ. ನೋಡಿದ್ರೆ ಕ್ಯಾಮ್ರಾ ನೋಡ್ಬಿಟ್ಟು ಮತ್ತೆ ಓಡೋಗ್ತಿದ್ದಾನೆ. ಅಷ್ಟೇ.